ವೀಕ್ಷಕರೇ ನಮಸ್ಕಾರ. ಗೈಸ್ ಆನ್ ವೀಲ್ಸ್ ಚಾನೆಲ್ಗೆ ಮತ್ತೆ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ಚಾರ್ಮಾಡಿಯಿಂದ ಬೆಳ್ತಂಗಡಿವರೆಗಿನ ರಸ್ತೆ ಕಾಮಗಾರಿಯ ವಿಡಿಯೋವನ್ನು ನೋಡಿದ್ದೀರಿ. ಈ ಬಾರಿ ಪುಂಜಾಲಕಟ್ಟೆಯಿಂದ ಬೆಳ್ತಂಗಡಿವರೆಗಿನ ರಸ್ತೆ ಕಾಮಗಾರಿಯ ಕಂಪ್ಲೀಟ್ ಅಪ್ಡೇಟ್ ನೀಡಲಿದ್ದೇವೆ. ರಾಷ್ಟ್ರೀಯ ಹೆದ್ದಾರಿ NH73 ರಸ್ತೆಯಲ್ಲಿ ಪುಂಜಾಲಕಟ್ಟೆಯಿಂದ ಬೆಳ್ತಂಗಡಿವರೆಗಿನ 17 ಕಿಲೋಮೀಟರ್ ವ್ಯಾಪ್ತಿ ಕಾಮಗಾರಿಯ ಸಚಿತ್ರ ವರದಿ ಇಲ್ಲಿದೆ. ವೀಕ್ಷಕರೇ, ಗೈಸ್ ಆನ್ ವೀಲ್ಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ನಿರಂತರ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ಪುಂಜಾಲಕಟ್ಟೆಯಿಂದ ಸಾಗುತ್ತಾ ಹೋದಂತೆ ಇಲ್ಲಿನ ನಗರದ ಹಳೆ ಸೇತುವೆಯ ಬಳಿ ನೂತನ ಸೇತುವೆ ಕಾಮಗಾರಿ ಆರಂಭವಾಗಿದೆ. ಇದರಿಂದಾಗಿ ಪುಂಜಾಲಕಟ್ಟೆ ಪೇಟೆಯ ನಡುವಿನಿಂದ ಹಾದುಹೋದ ಈಗಿನ ರಸ್ತೆಯ ಬದಲು ನೂತನ ನೇರ ರಸ್ತೆ ನಿರ್ಮಾಣವಾಗಲಿದೆ. ಇದಕ್ಕೆ ಬೇಕಾದ ಕಾಮಗಾರಿ ಸದ್ಯ ನಡೀತಾ ಇದೆ. ಹಾಗೆ ಮುಂದೆ ಹೋದಂತೆ ಪುಂಜಾಲಕಟ್ಟೆಯ ಬಸವೇಶ್ವರ ದೇವಳದ ಬಳಿಯಲ್ಲಿನ ರಸ್ತೆ ಕೆಲಸ ಸ್ವಲ್ಪ ಮಟ್ಟಿಗೆ ಮುಗಿದಿದೆ. ಅಲ್ಲಲ್ಲಿ ಬೃಹತ್ ಕಲ್ಲು ಬಂಡೆಗಳ ಒಡೆಯುವಿಕೆ, ಸೇತುವೆಗಳ ಬಳಿಯ ಶರವೇಗದ ಕಾಮಗಾರಿ, ಹೀಗೆ ಎಲ್ಲ ಕಡೆ ಬಹಳಷ್ಟು ವೇಗದ ಕಾಮಗಾರಿ ಎದ್ದು ಕಾಣೋದಂತೂ ಸತ್ಯ. ಅಧಿಕೃತ ಮೂಲಗಳಿಂದ ಗೈಸ್ ಆನ್ ವೀಲ್ಸ್ಗೆ ಹೊಸ ಮಾಹಿತಿ ಲಭ್ಯವಾಗಿದೆ. ಮುಗ್ರೋಡಿ ಕಂಪನಿ ತನ್ನ ಕಾಮಗಾರಿಯನ್ನು ಬೆಳಗ್ಗೆ 8:30ರಿಂದ ರಾತ್ರಿ 8:30ರವರೆಗೆ ನಡೆಸಲು ಮುಂದಾಗುವ ಮೂಲಕ ಕಾಮಗಾರಿಗೆ ಮತ್ತಷ್ಟು ವೇಗ ದೊರಕಿದೆ. 2025ರ ಮಾರ್ಚ್ ಹೊತ್ತಿಗೆ ಕನಿಷ್ಠ 20 ಕಿಲೋಮೀಟರ್ ವ್ಯಾಪ್ತಿ ರಸ್ತೆ ಕೆಲಸವನ್ನು ಮುಗಿಸಿಕೊಡುವಂತಹ ಯೋಜನೆಯನ್ನು ಕೂಡ ಮುಗ್ರೋಡಿ ಕಂಪನಿ ಹಾಕಿಕೊಂಡಿದೆ. ಈ ಕಾಮಗಾರಿಯ ಮೂಲಕ ಗುರುವಾಯನ ಕೆರೆಯಲ್ಲಿ ಒಂದು ಮುಖ್ಯ ರಸ್ತೆ, 2 ಸರ್ವಿಸ್ ರಸ್ತೆಗಳು ನಿರ್ಮಾಣವಾಗಲಿದ್ದು ವಾಹನ ದಟ್ಟಣೆಯನ್ನ ನಿಯಂತ್ರಿಸುವ ಉದ್ದೇಶವಿದೆ. ಇದು ಸುಮಾರು 11 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಉಜಿರೆಯವರೆಗೆ ನಿರ್ಮಾಣವಾಗಲಿದೆ. ಉಳಿದ ಭಾಗಗಳಲ್ಲಿ 2 ಲೇನ್ ರಸ್ತೆ ನಿರ್ಮಾಣವಾಗಲಿದೆ. ಬೆಳ್ತಂಗಡಿಯ ಹಳೆಕೋಟೆ ವಾಣಿ ಕಾಲೇಜಿನ ಬಳಿ ಮೇಲ್ಸೇತುವೆಯ ಪ್ರಸ್ತಾವನೆಯೂ ಕೂಡ ನಡೆದಿದೆ. ಬೆಳ್ತಂಗಡಿಯ ಚರ್ಚ್ ರೋಡ್ ಬಳಿ ಸರ್ವಿಸ್ ರಸ್ತೆಯ ಕಾಮಗಾರಿ ಕೂಡ ಪ್ರಾರಂಭವಾಗಿದೆ. ವೀಕ್ಷಕರೇ, ಈ ರಸ್ತೆ ಕಾಮಗಾರಿಯ ಹಲವು ದೃಶ್ಯಗಳನ್ನು ವೀಕ್ಷಿಸಿ. ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ವ್ಯಕ್ತಪಡಿಸಿ. ನಮ್ಮ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಕಾಮಗಾರಿಯ ಬಗೆಗಿನ ತಿಳುವಳಿಕೆ ಎಲ್ಲರಲ್ಲೂ ಇರಲಿ. ಅತ್ಯುತ್ತಮ ರಸ್ತೆ ಸಾರ್ವಜನಿಕರಿಗೆ ಲಭ್ಯವಾಗಲಿ ಎಂಬುದು ನಮ್ಮ ಆಶಯ.